ಸೇತುವೆ ಕುಸಿದು ಕಾಳಿ ನದಿಯಲ್ಲಿ ಲಾರಿ ಬಿದ್ದ ಪ್ರಕರಣ. ಇಂದು ಕಾಳಿ ನದಿಯಲ್ಲಿ ಲಾರಿಯನ್ನ ಮೇಲೆತ್ತುವ ಕಾರ್ಯ ಕಳೆದ ವಾರ ಆದಂತಹ ಘಟನೆ ಇದು. ಬುಧವಾರ ಸೇತುವೆ ಕುಸಿದು ಕಾಳಿ ನದಿಯಲ್ಲಿ ಲಾರಿ ಬಿದ್ದು ಹೋಗಿತ್ತು. ಇಂದು ಕಾಳಿ ನದಿಯಲ್ಲಿ ಲಾರಿಯನ್ನ ಮೇಲೆತ್ತುವ ಕಾರ್ಯ. ಉತ್ತರ ಕನ್ನಡದ ಕಾಳಿ ನದಿಯಲ್ಲಿ ಕಾರ್ಯಾಚರಣೆ. ಐಆರ್ಬಿ ಜಿಲ್ಲಾಡಳಿತದಿಂದ ಲಾರಿ ಮೇಲೆತ್ತುವಂತಹ ಕಾರ್ಯ ನಡೆಯುತ್ತೆ. ಸುಮಾರು 50ಕ್ಕೂ ಹೆಚ್ಚು ಮೀನುಗಾರ ಸಿಬ್ಬಂದಿಯಿಂದ ಕಾರ್ಯಾಚರಣೆ ನಡೆಯಲಿದೆ. ಹಾಗೆಯೇ 3 ಕ್ರೇನ್, 25 ಐಆರ್ಬಿ ಜಿಲ್ಲಾಡಳಿತ ಸಿಬ್ಬಂದಿ ಕೂಡ ಭಾಗಿಯಾಗ್ತಾರೆ. 8 ದಿನದ ಹಿಂದೆ ಬ್ರಿಡ್ಜ್ ಕುಸಿದು ಲಾರಿ ಬಿದ್ದಿತ್ತು. ಆದರೆ ಲಾರಿ ಚಾಲಕ ಬಚಾವಾಗಿದ್ರು ಸಣ್ಣ ಪುಟ್ಟ ಗಾಯಗಳಿಂದ. ಲಾರಿ ಮೇಲೆತ್ತದಿದ್ದಕ್ಕೆ ಆತ್ಮಹತ್ಯೆಗೆ ಚಾಲಕ ಯತ್ನವನ್ನ ಪಟ್ಟಿದ್ರು. ಆಗಸ್ಟ್ 7ರಂದು ಈ ಒಂದು ಸೇತುವೆ ಮುರಿದು ಬಿದ್ದಿತ್ತು. ಗೋವಾ ಕಾರವಾರವನ್ನು ಸಂಪರ್ಕಿಸುವಂತಹ ಸೇತುವೆ ಇದು. ಮುಂಜಾನೆ 1:30ರ ಸುಮಾರಿಗೆ ಆದಂತಹ ಘಟನೆ. 3 ಕಡೆ ಸೇತುವೆ ಕಾಳಿ ನದಿಗೆ ಬಿದ್ದಿತ್ತು. ಇದೀಗ ಆಪರೇಷನ್ ಲಾರಿ ಕಾರ್ಯಾಚರಣೆ ಆರಂಭವಾಗಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ಸೂರಜ್ ಕೊಟ್ಟಿರುವ ಪ್ರತ್ಯಕ್ಷ ವರದಿ ಇಲ್ಲಿದೆ. ಕಳೆದ 8 ದಿನಗಳ ಹಿಂದೆ ಕಾರವಾರ ಮತ್ತು ಗೋವಾಕ್ಕೆ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಒಂದು ಕುಸಿದಿತ್ತು. ಆ ಸಂದರ್ಭದಲ್ಲಿ ಒಂದು ಲಾರಿಯೂ ಸಹಿತ ಲಾರಿ ಚಾಲಕ ಸಮೇತ ಕಾಳಿ ನದಿಗೆ ಬಿದ್ದಿತ್ತು. ಅದೇ ಘಟನಾ ಸ್ಥಳದಲ್ಲಿದ್ದೀವಿ. ನೀವು ದೃಶ್ಯದಲ್ಲಿ ನೋಡಬಹುದು ಯಾವ ರೀತಿಯಂತ ಪರಿಸ್ಥಿತಿ ಅಂತ. ಯಾಕೆಂದರೆ ಕಳೆದ 8 ದಿನಗಳ ಹಿಂದೆ ಇಲ್ಲಿ ನೋಡೋಕ್ಕೆ ಲಾರಿಯು ಕಾಣ್ತಾ ಇತ್ತು. ಆದರೆ ಈಗ ಏನಂದರೆ ಪ್ರಮುಖವಾಗಿ ಕಾರ್ಯಾಚರಣೆ ಆರಂಭವಾಗಿದೆ. ಆ ಹಿನ್ನೆಲೆಯಲ್ಲಿ ಲಾರಿಯನ್ನು ಎಳೆಯುವಂಥ ಕೆಲಸವೂ ಸಹಿತ ಮುಂದುವರೆದಿದೆ. ಯಾಕೆಂದರೆ ಪ್ರಮುಖವಾಗಿ ಕಳೆದ 8 ದಿನಗಳ ಹಿಂದೆ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಬಹಳಷ್ಟು ಮಳೆ ಇದ್ದ ಹಿನ್ನೆಲೆಯಲ್ಲಿ ಇಲ್ಲಿ ನದಿಯ ನೀರಿನ ರಭಸ ಮತ್ತು ನದಿಯ ನೀರಿನ ಪ್ರಮಾಣವೂ ಸಹಿತ ಹೆಚ್ಚಿಗೆ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಆ ಸಂದರ್ಭದಲ್ಲಿ ಕಾರ್ಯಾಚರಣೆ ಮಾಡುವುದು ಬಹಳಷ್ಟು ಕಷ್ಟವಾಗಿತ್ತು. ಆದರೆ ಈಗ ಅದನ್ನು ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. ಈಗ ನೀವು ದೃಶ್ಯದಲ್ಲಿ ನೋಡಬಹುದು, ಒಂದು ಕಡೆಗೆ ಈಗ ನೀವೇನು ಕಬ್ಬಿನ ಮತ್ತು ಬಿದ್ದಿರುವಂತಹ ಸೇತುವೆಯನ್ನು ನೋಡ್ತಾ ಇದ್ದೀರಾ. ಅದೇ ಸ್ಥಳದಲ್ಲಿ ಲಾರಿ ಇದೆ. ಆ ಲಾರಿಯನ್ನು ಎಳೆಯುವಂಥ ಕೆಲಸವೂ ಸಹಿತ ನಡೀತಾ ಇದೆ. ಇನ್ನೊಂದು ದೃಶ್ಯದಲ್ಲಿ ಯಾಕಂದರೆ ಇನ್ನೊಂದು ಬದಿ ಅಂದರೆ ನದಿಯ ಪೂರ್ತಿ ದಡದಲ್ಲಿ 2 ಕ್ರೇನ್ಗಳ ಮೂಲಕ 2ರಿಂದ 3 ಕ್ರೇನ್ಗಳ ಮೂಲಕ ರೋಪನ್ನು ಕಟ್ಟಿಬಿಟ್ಟು ಅಂದರೆ ಲಾರಿಗೆ ರೋಪನ್ನು ಕಟ್ಟಿಬಿಟ್ಟು ಎಳೆಯುವಂಥ ಕೆಲಸವು ನಡೀತಾ ಇದೆ. ಪ್ರಮುಖವಾಗಿ ಇಲ್ಲಿ ಏನು ಆ ರೋಪನ್ನು ತೋರಿಸೋಕ್ಕಾಗಲ್ಲ, ಯಾಕಂದರೆ ಪೂರ್ತಿ ನದಿಯ ಒಳಗಡೆ ಇದೆ. ಯಾಕಂದರೆ ಪ್ರಮುಖವಾಗಿ ಒಂದು 5ರಿಂದ 6 ರೋಪ್ಗಳನ್ನ ಕಟ್ಟಲಾಗಿದೆ. ಯಾಕೆಂದರೆ ಅದು ಲಾರಿ, ಆ ಲಾರಿಯ ಮೇಲ್ಭಾಗದಲ್ಲಿ ಒಂದು 2 ರೋಪ್ಗಳಿದ್ದರೆ ಕೆಳಭಾಗದಲ್ಲಿ ಒಂದು 4 ರೋಪ್ಗಳನ್ನು ಕಟ್ಟಲಾಗಿದೆ. ಆ ಕಾರ್ಯಾಚರಣೆ ನಿನ್ನೆಯಿಂದ ನಡೀತಾ ಇತ್ತು. ಆದರೆ ನಿನ್ನೆ ಕಾರ್ಯಾಚರಣೆ ಮಾಡಬೇಕಾದ್ರೆ ಅದಕ್ಕೆ ಲಾರಿಯ ಕೆಳಗಡೆ ಹೋಗಿಬಿಟ್ಟು ರೋಪ್ ಕಟ್ಟುವುದಕ್ಕೆ ಆಕ್ಸಿಜನ್ ಅವಶ್ಯಕತೆ ಇತ್ತು. ಆದರೆ ಆಕ್ಸಿಜನ್ ನಿನ್ನೆ ಬರದೇ ಇರುವ ಹಿನ್ನೆಲೆಯಲ್ಲಿ ಇವತ್ತು ಬೆಳಿಗ್ಗೆ ಹೋಗಿಬಿಟ್ಟು ಸ್ಕೂಬಾ ಡೈವ್ ಮಾಡೋದ್ರ ಮೂಲಕ ಅಲ್ಲಿ ಹೋಗಿ ರೋಪ್ ಕಟ್ಟಿ ಬರುವಂಥ ಕೆಲಸವೂ ಸಹಿತ ಆಗಿದೆ. ಈಗ ಅದನ್ನು ಎಳೆಯುವಂಥ ಕೆಲಸವೂ ಸಹಿತ ಆಗ್ತಾ ಇದೆ. ನೀವು ದೃಶ್ಯದಲ್ಲಿ ನೋಡ್ಬೋದು. ಯಾಕಂದರೆ ಇನ್ನೊಂದು ಕಡೆಗೆ ಪ್ರಮುಖವಾಗಿ ಆ ಬದಿಯಲ್ಲಿ ನೋಡ್ಬೋದು. ಯಾಕೆಂದರೆ ಈಗ ಇಲ್ಲಿರುವಂತಹ ಲಾರಿಯನ್ನು ಎತ್ತಲೇಬೇಕು ಅಂತಲೂ ಸಹಿತ ಈ ಲಾರಿಯ ಓನರ್, ತಮಿಳುನಾಡು ಮೂಲದ ಲಾರಿಯ ಓನರ್ ಸೆಂದಿಲ್ ಎಂಬುವನು ಬಹಳಷ್ಟು ಒತ್ತಾಯ ಮಾಡ್ತಾ ಇದ್ದ. ಆ ಹಿನ್ನೆಲೆಯಲ್ಲಿ ಈ ಲಾರಿಯನ್ನು ರೆಸ್ಕ್ಯೂ ಮಾಡಲೇಬೇಕು ಅಂತಲೂ ಸಹಿತ ಈಗಾಗಲೇ ಜಿಲ್ಲಾಡಳಿತದವರು IRB ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದರು. ಆ ಸೂಚನೆಯ ಮೇರೆಗೆ IRB ಅವರು ಮತ್ತು ಜಿಲ್ಲಾಡಳಿತವರ ಜಂಟಿ ಕಾರ್ಯಾಚರಣೆಯಲ್ಲಿ ಈಗಾಗಲೇ ಆ ಲಾರಿಯನ್ನು ಎಳೆಯುವಂಥ ಕೆಲಸವನ್ನು ನಡೀತಾ ಇದೆ. ಯಾಕಂದರೆ ಈಗ ಅಲ್ಲಿರುವಂಥ ಲಾರಿ ಪೂರ್ತಿ ದಡಕ್ಕೆ ತೊಗೊಂಡು ಬರ್ತಾರೆ. ಯಾಕಂದರೆ ಪೂರ್ತಿಯಾಗಿ ಸೇತುವೆ ಮೇಲಿಂದನೇ ಮೇಲೆ ಕ್ರೇನ್ ಮೂಲಕ ಎತ್ತುವುದಕ್ಕೆ ಅಸಾಧ್ಯ. ಆ ಹಿನ್ನೆಲೆಯಲ್ಲಿ ಅದನ್ನು ನದಿಯ ಒಳಗಡೆಯಿಂದನೇ, ಯಾಕಂದರೆ ಪೂರ್ತಿಯಾಗಿ ನದಿಯ ಒಳಗೆ ರೋಪನ್ನು ಕಟ್ಟಲಾಗಿದೆ. ಆ ಹಿನ್ನೆಲೆಯಲ್ಲಿ ರೋಪ್ ಮೂಲಕ ಅದನ್ನು ಎಳೆದ್ಬಿಟ್ಟು ದಡಕ್ಕೆ ತೊಗೊಂಡ್ಬರ್ತಾರೆ. ಆ ದಡಕ್ಕೆ ತೊಗೊಂಬಂದ ನಂತರ ಅದನ್ನು ಕ್ರೇನ್ ಮೂಲಕ ಮೇಲಕ್ಕೆತ್ತಿ ಆ ಲಾರಿಯನ್ನು ಆ ಓನರ್ಗೆ ಹಸ್ತಾಂತರಿಸುವಂಥ ಕೆಲಸವೂ ಸಹಿತ ಆಗುತ್ತೆ. ಒಟ್ಟಾರೆಯಾಗಿ ಏನಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯಿಂದ ಅವಾಂತರಗಳು ಆಗಿದ್ರೂ ಸಹಿತ ಆ ಆಗಿರುವ ಅವಾಂತರಗಳಿಂದ ಸಮಸ್ಯೆಗಳಿಗೆ ಏನು ಜನರಿಗೆ ಸಮಸ್ಯೆ ಆಗಿದೆ, ಜನರ ಸಮಸ್ಯೆಗಳನ್ನು ನಿಗಾವಹಿಸುವಂಥ ಕೆಲಸ ಜಿಲ್ಲಾಡಳಿತ ನಿರಂತರವಾಗಿ ಮಾಡ್ತಾ ಇದೆ ಅಂತಲೇ ಹೇಳ್ಬೋದಾಗಿದೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಸೂರಜ್ ತುರೆ, TV9 ಕಾರವಾರ.